ಪ್ರತಿ ವರ್ಷ ನಡೆಯುತ್ತೆ, ಟ್ರೈನಿಂಗ್ ಕ್ಯಾಂಪ್ಸ್ ಅಂತಾರೆ. ಆ ಶಿಬಿರನ ನೋಡ್ಬೇಕಲ್ಲಪ್ಪ ಅಂತ ಒಂದ್ಸತಿ ಗಾಂಧೀಜಿ ಹೇಳ್ತಾರೆ. ಆಮೇಲೆ ಅವ್ರು ಬರ್ತಾರೆ, ಗಾಂಧೀಜಿಯವರು ಆ ಸಭೆಯನ್ನು ನೋಡ್ತಾರೆ, ಶಿಸ್ತನ್ನೆಲ್ಲ ನೋಡ್ತಾರೆ. ಅದೊಂದು ಇಂಟ್ರೆಸ್ಟಿಂಗ್ ನೀವು ಹೇಳಬೇಕು. ಇವತ್ತಿನ ಫಂಡ್ ಅನ್ನೋ ವಿಷಯ ಬರೋದ್ರಿಂದ ಗಾಂಧೀಜಿಯವ್ರು ಕೇಳ್ತಾರೆ, ಹ್ಯಾಗೆ ಮಾಡ್ತಾ ಇದ್ದೀರಾ ಇಷ್ಟು ಜನ ಅಂತ. ಅವ್ರಿಗೆಲ್ಲ ನೀವೇ ದುಡ್ಡು ಕೊಡ್ತೀರಾ ಕ್ಯಾಂಪಿಗೆ ಬರೋಕ್ಕೆ, ಅಂದರೆ ಬಸ್ ಚಾರ್ಜು, ರೈಲ್ವೆ ಚಾರ್ಜ್ ಕೊಡ್ತೀರಾ? ಅವಾಗ ಡಾಕ್ಟರ್ ಹೆಡ್ಗೇವಾರ್ ಹೇಳ್ತಾರೆ, ನಾವು ಅವ್ರಿಗೆ ₹1 ಕೊಡಲ್ಲ, RSSನಲ್ಲಿ ಬರೋರಿಗೆ ದುಡ್ಡೇ ಕೊಡಲ್ಲ, ನಾವು ಅವರೇ ದುಡ್ಡು ಹಾಕ್ಕೊಂಬರ್ಬೇಕು. ಸ್ವಯಂ ಸೇವಾ ಸಂಘಟನೆ ಅಂದ್ರೆ ಅದೇನೆ. ಹೌದಾ ಅಂತಾರೆ. ಯಾಕೆ ಅಂತ ಪಾಪ ಗಾಂಧೀಜಿನೇ ಉತ್ತರ ಕೊಡ್ತಾರೆ ಅವಾಗ, ಅದು ರೆಕಾರ್ಡ್ ಆಗಿದೆ. ನಮ್ಮ ಕಾಂಗ್ರೆಸ್ನ ಮೀಟಿಂಗ್ಸಿಗೆ ಬರಬೇಕಾದ್ರೆ ನಾವು ಅವರಿಗೆ ವಾಹನ, ಅದಕ್ಕೇನು ಖರ್ಚಾಗುತ್ತೋ ಹಣ, ಅದನ್ನಂತೂ ನಾವು ಕೊಡಬೇಕಾಗತ್ತೆ, ಇಲ್ಲಾಂದರೆ ಯಾರೂ ಬರೋದಿಲ್ಲ ಅನ್ನುವ ರೀತಿಯಲ್ಲಿ ಹೇಳ್ತಾರೆ ಅವರು. ಬಟ್ ಈಗ ವಿಶ್ಲೇಷಣೆ ಹೆಂಗಾಗೋಗ್ಬಿಟ್ಟಿದೆ ಅಂದರೆ RSS = BJP. ಹಾಗಾಗೇನೆ RSS ವರ್ಸಸ್ ಕಾಂಗ್ರೆಸ್, RSS ವರ್ಸಸ್ ಇತರ ಪಕ್ಷಗಳು ಹಿಂಗಾಗೋಗ್ಬಿಟ್ಟಿದೆ. ಅಂದರೆ RSS ಅನ್ನ ನೀವು ಹಿಂದುತ್ವವನ್ನು ಪ್ರತಿಪಾದಿಸುವ ಸಂಘಟನೆ ಅನ್ನೋದಕ್ಕಿಂತ ಒಂದು ಪೊಲಿಟಿಕಲ್ ವಿಂಗಿಗೆ ಬ್ಯಾಕ್ ಸಪೋರ್ಟ್ ಆಗಿ ನಿಂತಿರುವ ಸಂಘಟನೆ ಅನ್ನೋ ರೀತಿಯಲ್ಲೇ ವಿಶ್ಲೇಷಣೆ ಮಾಡಲಾಗ್ತಿದೆ. ದಟ್ಸ್ ವೈ ಕಾಂಗ್ರೆಸ್ ಕ್ಯಾನ್ ನೆವರ್ ಬಿ ಅಸೋಸಿಯೇಟೆಡ್ ವಿತ್ RSS. ಕಾಂಗ್ರೆಸ್ನವ್ರು ಯಾರೂ ಕೂಡ RSS ಜೊತೆಯಲ್ಲಿ ಗುರುತಿಸ್ಕೊಳ್ಬಾರ್ದು, ಯಾಕಂದ್ರೆ ಅವರ ಸಿದ್ಧಾಂತಕ್ಕೂ ಕಾಂಗ್ರೆಸ್ನ ಸಿದ್ಧಾಂತಕ್ಕೂ ತದ್ವಿರುದ್ಧವಾದದ್ದು. ಹೀಗೆ ವಿಶ್ಲೇಷಣೆಗೊಳಪಡ್ತಾ ಇರೋದು. ನೋಡಿ, ನೀವು ಹೇಳಿದ್ದು ಒಳ್ಳೇದಾಯ್ತು ಈ ಪ್ರಶ್ನೆ. ಅಂದರೆ RSS ಮತ್ತು ಕಾಂಗ್ರೆಸ್ನ ನಿಜವಾದ ಸಂಬಂಧವೇನು ಅನ್ನೋ ರೀತಿ 2 ಹಂತದಲ್ಲಿ ಹೇಳ್ಬೋದು. ಒಂದು, ನಮ್ಮ ಕರ್ನಾಟಕದಲ್ಲಿ ಭಾರತಿ ಅಂತ ಮಕ್ಕಳ ಸಾಹಿತ್ಯ ಇದೆ, ರಾಷ್ಟ್ರೋತ್ಥಾನದವ್ರು ಮಾಡಿದ್ದು. 500ಕ್ಕಿಂತ ಹೆಚ್ಚು ಪುಸ್ತಕಗಳು ಮೊದಲು ಬಂತು, ಆಮೇಲೆ ಇನ್ನೊಂದಷ್ಟು ಬಂತು. ಮೊದಲನೇ ಕಂತು ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಲ್ಲಿ ಅವರು ತಂದಿರೋ ಪುಸ್ತಕಗಳು, ರಾಷ್ಟ್ರೋತ್ಥಾನ ಅಂದರೆ ಅವರು RSSದೇ ಒಂದು ಅದರಿಂದ ಇನ್ಸ್ಪೈರ್ ಆಗಿರೋ ಸಂಘಟನೆ. ಅವರು ಗಾಂಧೀಜಿಯವ್ರ ಮೇಲೆ ಪುಸ್ತಕ ತರ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ನೆಹರು ಅವರು, ಜವಾಹರ್ಲಾಲ್ ನೆಹರು ಅವರು, ಅವ್ರ ತಂದೆ ಮೋತಿಲಾಲ್ ನೆಹರು, ಕಮಲಾ ನೆಹರು, ಸರೋಜಿನಿ ನಾಯ್ಡು, ನೀವು ಕೌಂಟ್ ಮಾಡ್ತಾ ಹೋಗಿ. ಕಾಂಗ್ರೆಸ್ನಲ್ಲಿ ಯಾರ್ಯಾರು ಇದ್ದರು, ಕೊನೆ ತನಕ ಕಾಂಗ್ರೆಸ್ನಲ್ಲಿ ಯಾರ್ಯಾರು ಇದ್ದರು, ಗೋವಿಂದ್ ವಲ್ಲಭ ಪಂತ್, ಡಾಕ್ಟರ್ ಸಂಪೂರ್ಣಾನಂದ, ಅವರೆಲ್ಲರೂ ಕೂಡ ಕಾಂಗ್ರೆಸ್ನಲ್ಲಿ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿಗಳಾಗಿ. ಯಾಕೆ ತಂದರು ಅಂದರೆ, ಮಕ್ಕಳ ಕೈಗೆ ಹೋಗಬೇಕಾದ್ರೆ ಅವರು ಕ್ರಾಂತಿ ಮಾರ್ಗದಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಿರಲಿ, ಅಹಿಂಸಾ ಮಾರ್ಗದಲ್ಲಿ ಮಾಡಿರಲಿ, ಅಥವಾ ಇನ್ನೊಂದು ಕಲೆಯ ರೂಪದಲ್ಲಿ ಆನಂದ್ ಕುಮಾರಸ್ವಾಮಿ, ನಂದಲಾಲ್ ಬೋಸ್ ಕಲೆಯ ರೂಪದಲ್ಲಿ ಮಾಡಿರಲಿ, ಅಥವಾ ತ್ಯಾಗರಾಜರು, ಆ ಎಲ್ಲರ ಬಗ್ಗೆ ಮಕ್ಕಳಿಗೆ ತಿಳಿಸ್ಬೇಕು ಅನ್ನೋ ಮಾಲಿಕೆ ತಂದಿರೋದ್ರಲ್ಲಿ ತಮ್ಮನ್ನು ನಿಷೇಧ ಮಾಡಿದ, 2 ಬಾರಿ ನಿಷೇಧ ಮಾಡಿದ ಕಾಂಗ್ರೆಸ್ನ 25ಕ್ಕಿಂತ ಹೆಚ್ಚು ಜನ ದೇಶಭಕ್ತ, ಪದ ನಾನು ತುಂಬ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ, ದೇಶಭಕ್ತ ಮುಖಂಡರ ಪುಸ್ತಕ ಅಥವಾ ಮುಖಂಡರ ಮತ್ತು ಸ್ತ್ರೀ ನಾಯಕಿಯರ ಪುಸ್ತಕಗಳನ್ನು RSS ತಂದು ಮನೆಗಳಿಗೆ ಹಂಚುವ ಕೆಲಸವನ್ನು 75-77ರಲ್ಲಿ ಮಾಡುತ್ತೆ, ಎಮರ್ಜೆನ್ಸಿ ಆದ ತಕ್ಷಣ. ಮೊನ್ನೆ ತನಕ ಎಮರ್ಜೆನ್ಸಿ ಹಾಕಿದ್ದಾರೆ, ಬೆನ್ಮೂಳೆ ಮುರಿಯೋಂಗೆ ಹೊಡೆದಿದ್ದಾರೆ, ಸಾಯಿಸಿದ್ದಾರೆ ಅನೇಕ ಕಡೆ. ಎಲ್ಲ ರೆಕಾರ್ಡ್ ಆಗಿದೆ, ಭುಗಿಲು ಅನ್ನೋ ಪುಸ್ತಕದಲ್ಲಿ ರೆಕಾರ್ಡ್ ಆಗಿದೆ. ವಿ ಕೆನಾಟ್ ರನ್ ಅವೇ ಫ್ರಮ್ ಇಟ್. RSSನ ದೃಷ್ಟಿಕೋನ ಏನಿತ್ತು ಅಂದರೆ, ಕಾಂಗ್ರೆಸ್ ಬಗ್ಗೆ ಸ್ವಾತಂತ್ರ್ಯ ನಂತರದಲ್ಲಿ ನಮ್ಮ ದೇಶದಲ್ಲಿ ವಾಟ್ ಎವರ್ ಮೇ ಬಿ ನೆಹರೂಸ್ ಒಪಿನಿಯನ್, ಪಂಡಿತ್ ನೆಹರೂಸ್ ಒಪಿನಿಯನ್, ಕಾಂಗ್ರೆಸ್ನ ಎಲೆಕ್ಷನ್ ಸಿಂಬಲ್ ಏನಿತ್ತು ಗೊತ್ತಾ? ಈಗಿನ ಪೀಳಿಗೆಯವರಿಗೆ ಅದು ಮರ್ತೋಗಿರುತ್ತೆ ಅಥವಾ ಗೊತ್ತಿರಲ್ಲ. ಹಸು ಮತ್ತು ಕರು. ಇವಾಗಿನದು ಒಂದು ಹಸ್ತ ಅಲ್ವಾ, ಹಸ್ತಕ್ಕೆ ಮತ ದೇಶಕ್ಕೆ ಹಿತ ಅಂತ ಇವಾಗ ಬಂದಿರೋದು. ಅವಾಗ ಹಸು ಕರುವಿಗೆ ಮತ ದೇಶಕ್ಕೆ ಹಿತ ಅಂತ ಎಲೆಕ್ಷನ್ನಲ್ಲಿ ನಡೀತಿತ್ತು. ಹಸು ಕರು ಯಾವುದ್ರ ಸಿಂಬಲ್ಲು? ಹಸು ಕರು ಈಗ ನಮ್ಮ ದೀಪಾವಳಿ ಟೈಮ್ನಲ್ಲಿ ಕೂಡ ಗೋಪೂಜೆ ಮಾಡ್ತಾರೆ. ಹಸು ಕರು ಅನ್ನೋಂಥದ್ದು ಹಿಂದೂ ಸಂಸ್ಕೃತಿಯ ಸಂಕೇತ. ಕಾಂಗ್ರೆಸ್ ಹಿಂದೂ ಸಂಸ್ಕೃತಿಯ ಸಂಕೇತವನ್ನೇ ನೆಹರು ಅವ್ರ ಕಾಲದಲ್ಲಿ ಇಟ್ಕೊಂಡಿತ್ತು. ಬಟ್ ಈಗಿನ ಕಾಂಗ್ರೆಸ್ನ ನಾಯಕರು, ನಾವು ಪ್ರಿಯಾಂಕ್ ಖರ್ಗೆದ ಉದಾಹರಣೆ ತಗೊಂಡು ಹೇಳ್ತೀನಿ, ಮೂಲಭೂತವಾದಿಗಳು, ಅದರಲ್ಲೂ ಹಿಂದುತ್ವ ಮೂಲಭೂತವಾದಿಗಳು RSSನವರು. ಹೀಗಾಗೇನೆ ಕಾಂಗ್ರೆಸ್ನ ಎಲ್ಲಾ ನಾಯಕರು ಕೂಡ RSS ಅನ್ನ ವಿರೋಧ ಮಾಡಬೇಕು. ಈಗಿನ ಕಾಂಗ್ರೆಸ್ಸೇ ನಮ್ಮ ದೇಶದ ದೊಡ್ಡ ಮೂಲಭೂತವಾದಿ ಪಕ್ಷ. ನೀವೇನಾದ್ರು ಬ್ಯಾನ್ ಮಾಡೋದಾದ್ರೆ ಈಗಿನ ಇಂಡಿಯನ್ ನ್ಯಾಷನಲ್, ಈಗಿನ, ನಾನು ಹಳೆಯ ಸ್ವಾತಂತ್ರ್ಯ ಹೋರಾಡಿದ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಿಲ್ಲ, ಇವರಿಂದನೇ ತೊಂದರೆ. ಯಾಕೆ ಅಂತ ಹೇಳ್ತೀನಿ. ಈ ಪ್ರಶ್ನೆ ನೀವು ಮತ್ತೆ ರಾಜಕೀಯವಾಗಿ ಕೇಳಿದ್ರಿ ಅಂದರೆ ನಾನು ಹೆಚ್ಚು ಸಾಂಸ್ಕೃತಿಕವಾಗಿ ಉತ್ತರ ಕೊಡ್ತಿದ್ದೆ. ನೀವು ಪ್ರಶ್ನೆ ರಾಜಕೀಯವಾಗಿದ್ದರೆ ನಾನು ಹೇಳ್ತೀನಿ. ಒಬ್ಬ ವಿರೋಧ ಪಕ್ಷದ ನಾಯಕ ಕೇಂದ್ರ ಸರ್ಕಾರಕ್ಕೆ ತಿಳಿಸದೆ ಚೀನಾ ಹತ್ರ ಹೋಗ್ಬಿಟ್ಟು ಮಾತಾಡ್ಬೋದಾ? ಇದು ದೇಶದ್ರೋಹದ ಕೆಲಸ ಆಗಲ್ವಾ? ಇದು ಹೇಗೆ ಮಾಡ್ತಾರೆ ಅದನ್ನವರು? ಇವರಂತಲ್ಲ ಅವರಂತಲ್ಲ. ನಾಳೆ ಇದನ್ನು BJP ಅವರೇ ಮಾಡಿದ್ರೆ ಅದು ತಪ್ಪೇನೆ. ನಾನು ಹೇಳ್ತಾ ಇರೋದು ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ. ವಿದೇಶಗಳಿಗೆ ಹೋಗ್ಬಿಟ್ಟು ಮೊನ್ನೆ ಕೇಳ್ತಾರೆ, ಹೇಗೆ ಚೀನಾದ ಒಂದು ಮುಕಾಬಿಲ ಅಂದರೆ ಚೀನಾದ ಒಂದು ಸ್ಪರ್ಧೆನಲ್ಲಿ ಭಾರತ ಈಗ ಮುಂದೆ ಒಂದು ವಿಶ್ವಗುರುವಾಗಿ ಅಥವಾ ದೊಡ್ಡ ಮಟ್ಟದಲ್ಲಿ ಬೆಳಗತ್ತೆ ಅಂತ ಅನ್ಸುತ್ತಾ ಅಂತ ಮೊನ್ನೆ ಒಂದು ಡಿಬೇಟಲ್ಲಿ ಹೇಳಿದ್ರೆ, ರಾಹುಲ್ ಅವರು ಹೇಳ್ತಾರೆ, ಅಲ್ಲಿ ಕೇಂದ್ರದಲ್ಲಿ ನಮ್ಮ ರಾಜೀವ್ ಗಾಂಧಿ ಅವ್ರ ಮಗ, ಅವ್ರು ಹೇಳ್ತಾರೆ, ಇಲ್ಲ ಭಾರತ ಏನು ಯಾವತ್ತೂ ಚೀನಾಗೆ ಸರಿಗಟ್ಟಕ್ಕೆ ಸಾಧ್ಯ ಇಲ್ಲ. ಇದೊಬ್ಬರು ವಿರೋಧ ಪಕ್ಷದಲ್ಲಿ ನಿಂತ್ಕೊಂಡು ಹೇಳೋರು ದೇಶದ ಬಗ್ಗೆ ಹೇಳೋದಾ? ದೇಶದ ಒಳಗಡೆ ಇರುವಾಗ ಪಾರ್ಲಿಮೆಂಟಲ್ಲಿ ನೀವು ಏನು ಬೇಕಾದ್ರೂ ಜಗಳ ಮಾಡಿ, ದೇಶದ ಹೊರಗಡೆ ಹೋದಾಗ ಯು ಆರ್ ಅವರ್ ಲೀಡರ್, ಯು ಆರ್ ಅವರ್ ರೆಪ್ರೆಸೆಂಟೇಟಿವ್.
ಇಲ್ಲ ಅಂದರೆ ನಿಮ್ಮ ಈ ದೇಶದ ವಿರೋಧಿ ಧೋರಣೆಗೆ ಸಾರ್ವಜನಿಕರು ನಿಮಗೆ ಧಿಕ್ಕಾರ ಹೇಳ್ತಾರೆ. ಅಥವಾ ಜೈ ಜವಾನ್ ಜೈ ಕಿಸಾನ್ ಹೇಳಿದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಬಗ್ಗೆ ಯಾರಿಗೆ ಗೌರವ ಇಲ್ಲ? ಅವ್ರು ಯಾವ ಪಕ್ಷದಿಂದ ಪ್ರಧಾನಮಂತ್ರಿಯಾಗಿ ಬಂದರು? ಕಾಂಗ್ರೆಸ್ನಿಂದ ಬಂದರು. ಪಾಕಿಸ್ತಾನ ಹಿಮ್ಮೆಟ್ಟಿಸಿದವರು ಅನ್ನುವ ಗೌರವ ನಮಗಿದೆ. ಆದರೆ ಅವರು ತಾಷ್ಕೆಂಟ್ ಒಪ್ಪಂದಕ್ಕೆ ಹೊರಡ್ತಾರೆ. ಗುರೂಜಿ ಗೋಳ್ವಲ್ಕರ್ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಕಾಗದ ಬರೆದು ದಯವಿಟ್ಟು ಹೋಗಬೇಡಿ, ಪಾಕಿಸ್ತಾನನ ಒಂದು ತೃತೀಯ ರಾಷ್ಟ್ರದ ವೇದಿಕೆಯಲ್ಲಿ ಭೇಟಿ ಮಾಡಬೇಡಿ, ನಂಬಕ್ಕಾಗಲ್ಲ ಅವ್ರನ್ನ ಅಂತ ಎಚ್ಚರಿಕೆ ಕೊಡ್ತಾರೆ. ಶಾಸ್ತ್ರೀಜಿಯವರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅವ್ರ ಮಾತನ್ನು ಕೇಳಿದೆ. ಆ ಥರ ಅನೇಕರು ಕೊಡ್ತಾರೆ ಸಜೆಷನ್ನ. ಕೊಡದೆ ಅವರು ಹೋಗ್ತಾರೆ, ಅದನ್ನು ವಿದ್ಯಾನಂದನೆ ಹೇಳ್ತಾರೆ, ನಡ್ಕೊಂಡು ಹೋದರು, ಅವ್ರನ್ನ ಹೊತ್ಕೊಂಡ್ಬಂದ್ವಿ ಅಂತ ಶಾಸ್ತ್ರಿಯವರು ಅಂದರೆ ಗೆಲ್ಲೋ ತನಕ ಪಕ್ಷದವರು, ಗೆದ್ಮೇಲೆ ನಮ್ಮ ಪ್ರಧಾನಮಂತ್ರಿ. ನೆಹರು ಅವರು ಗೆಲ್ಲೋ ತನಕ ಒಂದು ಪಕ್ಷ, ಗೆದ್ಮೇಲೆ ನಮ್ಮ ಪ್ರಧಾನಮಂತ್ರಿ. ಮಿಸ್ಟೇಕ್ಸ್ ಇಲ್ವಾ? ನೆಹರು ಮಾಡಿದ ಮಿಸ್ಟೇಕ್ಸ್ ಇದೆ, ಬೇರೆಯವ್ರು ಮಾಡಿದ್ರಲ್ಲಿ ತಪ್ಪಿಲ್ವಾ? ತಪ್ಪಿದೆ. ಆದರೆ ನಾವು ಅವ್ರನ್ನ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಬಿಟ್ಕೊಡೋಕ್ಕಾಗಲ್ಲ. ಒಂದು ಉದಾಹರಣೆ ಕೊಡ್ತೀನಿ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಇದ್ದಾಗ ಲೋಕಸಭೆಯಲ್ಲಿ ಹೊಸದಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಆಯ್ಕೆಯಾಗಿ ಬರ್ತಾರೆ. ಅವರು ಸಭೆಯಲ್ಲಿ ಮಾತಾಡಿದ್ದು ನೋಡಿ, ಅಂದರೆ ಇದರೊಳಗಡೆ ಲೋಕಸಭೆಯಲ್ಲಿ ನೆಹರು ಅವ್ರು ಕಮೆಂಟ್ ಮಾಡಿದ್ರು, ಈ ಹುಡುಗನಿಗೆ ಒಳ್ಳೆ ಭವಿಷ್ಯ ಇದೆ, ನಾಳೆ ಪ್ರಧಾನಮಂತ್ರಿ ಆದರೂ ಆಗ್ಬೋದು ಅಂತ. ನೆಹರುವಾಗ ಆ ಉದಾರತೆ ಇತ್ತು, ಈ ರಾಹುಲ್ಗಳಿಗಿಲ್ಲ. 2 ರಾಹುಲ್ಗಳಿಗೆ ಏನಿದು ಹುಚ್ಚು? ಯಾವ ಪರಂಪರೆಗೆ ಬಂದಿದ್ದಾರೆ ಇವರು? ಕಾಂಗ್ರೆಸ್ ಪರಂಪರೆಗೆ ದ್ರೋಹ ಬಗಿತಾ ಇದ್ದಾರೆ ಇವರು. ಕೊಡ್ತಿದ್ದೆ, ನೀವು ಪ್ರಶ್ನೆ ರಾಜಕೀಯವಾಗಿದ್ದೀನಿ, ನಾನು ಹೇಳ್ತೀನಿ. ಒಬ್ಬ ವಿರೋಧ ಪಕ್ಷದ ನಾಯಕ ಕೇಂದ್ರ ಸರ್ಕಾರಕ್ಕೆ ತಿಳಿಸದೆ ಚೀನಾ ಹತ್ರ ಹೋಗ್ಬಿಟ್ಟು ಮಾತಾಡ್ಬೋದಾ? ಇದು ದೇಶದ್ರೋಹದ ಕೆಲಸ ಆಗಲ್ವಾ? ಇದು ಹೇಗೆ ಮಾಡ್ತಾರೆ ಅದನ್ನು ಅವರು? ಇವರಂತಲ್ಲ ಅವರಂತಲ್ಲ. ನಾಳೆ ಇದನ್ನು BJP ಅವರೇ ಮಾಡಿದ್ರೆ ಅದು ತಪ್ಪೇನೆ. ನಾನು ಹೇಳ್ತಾ ಇರೋದು ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ. ವಿದೇಶಗಳಿಗೆ ಹೋಗ್ಬಿಟ್ಟು ಮೊನ್ನೆ ಕೇಳ್ತಾರೆ, ಹೇಗೆ ಚೀನಾದ ಒಂದು ಮುಕಾಬಿಲ, ಅಂದರೆ ಚೀನಾದ ಒಂದು ಸ್ಪರ್ಧೆನಲ್ಲಿ ಭಾರತ ಈಗ ಮುಂದೆ ಒಂದು ವಿಶ್ವಗುರುವಾಗಿ ಅಥವಾ ದೊಡ್ಡ ಮಟ್ಟದಲ್ಲಿ ಬೆಳಗತ್ತೆ ಅಂತ ಅನ್ಸುತ್ತಾ ಅಂತ ಮೊನ್ನೆ ಒಂದು ಡಿಬೇಟಲ್ಲಿ ಹೇಳಿದ್ರೆ, ರಾಹುಲ್ ಅವರು ಹೇಳ್ತಾರೆ ಅಲ್ಲಿ ಕೇಂದ್ರದಲ್ಲಿ, ನಮ್ಮ ರಾಜೀವ್ ಗಾಂಧಿ ಅವ್ರ ಮಗ, ಅವ್ರು ಹೇಳ್ತಾರೆ ಇಲ್ಲ, ಭಾರತ ಏನು ಯಾವತ್ತೂ ಚೀನಾಗೆ ಸರಿಗಟ್ಟಕ್ಕೆ ಸಾಧ್ಯ ಇಲ್ಲ. ಇದೊಬ್ಬರು ವಿರೋಧ ಪಕ್ಷದಲ್ಲಿ ನಿಂತ್ಕೊಂಡು ಹೇಳೋರು ದೇಶದ ಬಗ್ಗೆ ಹೇಳೋದಾ? ದೇಶದ ಒಳಗಡೆ ಇರುವಾಗ ಪಾರ್ಲಿಮೆಂಟಲ್ಲಿ ನೀವು ಏನು ಬೇಕಾದ್ರೂ ಜಗಳ ಮಾಡಿ, ದೇಶದ ಹೊರಗಡೆ ಹೋದಾಗ ಯು ಆರ್ ಅವರ್ ಲೀಡರ್, ಯು ಆರ್ ಅವರ್ ರೆಪ್ರೆಸೆಂಟೇಟಿವ್. ಇಲ್ಲ ಅಂದರೆ ನಿಮ್ಮ ಈ ದೇಶದ ವಿರೋಧಿ ಧೋರಣೆಗೆ ಸಾರ್ವಜನಿಕರು ನಿಮಗೆ ಧಿಕ್ಕಾರ ಹೇಳ್ತಾರೆ. ಅಥವಾ ಜೈ ಜವಾನ್ ಜೈ ಕಿಸಾನ್ ಹೇಳಿದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಬಗ್ಗೆ ಯಾರಿಗೆ ಗೌರವ ಇಲ್ಲ? ಅವ್ರು ಯಾವ ಪಕ್ಷದಿಂದ ಪ್ರಧಾನಮಂತ್ರಿಯಾಗಿ ಬಂದರು? ಕಾಂಗ್ರೆಸ್ನಿಂದ ಬಂದರು. ಪಾಕಿಸ್ತಾನ ಹಿಮ್ಮೆಟ್ಟಿಸಿದವರು ಅನ್ನುವ ಗೌರವ ನಮಗಿದೆ. ಆದರೆ ಅವರು ತಾಷ್ಕೆಂಟ್ ಒಪ್ಪಂದಕ್ಕೆ ಹೊರಡ್ತಾರೆ. ಗುರೂಜಿ ಗೋಳ್ವಲ್ಕರ್ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಕಾಗದ ಬರೆದು ದಯವಿಟ್ಟು ಹೋಗಬೇಡಿ, ಪಾಕಿಸ್ತಾನನ ಒಂದು ತೃತೀಯ ರಾಷ್ಟ್ರದ ವೇದಿಕೆಯಲ್ಲಿ ಭೇಟಿ ಮಾಡಬೇಡಿ, ನಂಬಕ್ಕಾಗಲ್ಲ ಅವ್ರನ್ನ ಅಂತ ಎಚ್ಚರಿಕೆ ಕೊಡ್ತಾರೆ. ಶಾಸ್ತ್ರೀಜಿಯವರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅವ್ರ ಮಾತನ್ನು ಕೇಳಿದೆ. ಆ ಥರ ಅನೇಕರು ಕೊಡ್ತಾರೆ ಸಜೆಷನ್ನ. ಕೊಡದೆ ಅವರು ಹೋಗ್ತಾರೆ, ಅದನ್ನು ವಿದ್ಯಾನಂದನೆ ಹೇಳ್ತಾರೆ, ನಡ್ಕೊಂಡು ಹೋದರು, ಅವ್ರನ್ನ ಹೊತ್ಕೊಂಡ್ಬಂದ್ವಿ ಅಂತ ಶಾಸ್ತ್ರಿಯವರು ಅಂದರೆ ಗೆಲ್ಲೋ ತನಕ ಪಕ್ಷದವರು, ಗೆದ್ಮೇಲೆ ನಮ್ಮ ಪ್ರಧಾನಮಂತ್ರಿ. ನೆಹರು ಅವರು ಗೆಲ್ಲೋ ತನಕ ಒಂದು ಪಕ್ಷ, ಗೆದ್ಮೇಲೆ ನಮ್ಮ ಪ್ರಧಾನಮಂತ್ರಿ. ಮಿಸ್ಟೇಕ್ಸ್ ಇಲ್ವಾ? ನೆಹರು ಮಾಡಿದ ಮಿಸ್ಟೇಕ್ಸ್ ಇದೆ, ಬೇರೆಯವ್ರು ಮಾಡಿದ್ರಲ್ಲಿ ತಪ್ಪಿಲ್ವಾ? ತಪ್ಪಿದೆ. ಆದರೆ ನಾವು ಅವ್ರನ್ನ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಬಿಟ್ಕೊಡೋಕ್ಕಾಗಲ್ಲ. ಒಂದು ಉದಾಹರಣೆ ಕೊಡ್ತೀನಿ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಇದ್ದಾಗ ಲೋಕಸಭೆಯಲ್ಲಿ ಹೊಸದಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಆಯ್ಕೆಯಾಗಿ ಬರ್ತಾರೆ. ಅವರು ಸಭೆಯಲ್ಲಿ ಮಾತಾಡಿದ್ದು ನೋಡಿ, ಅಂದರೆ ಇದರೊಳಗಡೆ ಲೋಕಸಭೆಯಲ್ಲಿ ನೆಹರು ಅವ್ರು ಕಮೆಂಟ್ ಮಾಡಿದ್ರು, ಈ ಹುಡುಗನಿಗೆ ಒಳ್ಳೆ ಭವಿಷ್ಯ ಇದೆ, ನಾಳೆ ಪ್ರಧಾನಮಂತ್ರಿ ಆದರೂ ಆಗ್ಬೋದು ಅಂತ. ನೆಹರುವಾಗ ಆ ಉದಾರತೆ ಇತ್ತು, ಈ ರಾಹುಲ್ಗಳಿಗಿಲ್ಲ. 2 ರಾಹುಲ್ಗಳಿಗೆ ಏನಿದು ಹುಚ್ಚು?